ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ವೀರಶಿವಾನಂದ್ ಅಂಬಿ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದೆ. ಕರ್ನಾಟಕದ 3 ವಿಧಾನಸಭಾ ಉಪಚುನಾವಣೆಯಲ್ಲಿ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದೆ. ಬೈ ಎಲೆಕ್ಷನ್ ಗೆಲುವಿನ ಉತ್ಸಾಹದಲ್ಲಿರುವಂತಹ ಕಾಂಗ್ರೆಸ್ ಒಂದು ಕಡೆ ಖುಷಿಯಲ್ಲಿದ್ದರೆ, ಮತ್ತೊಂದು ಕಡೆ ದೊಡ್ಡ ಸವಾಲುಗಳೇ ಇದೆ. ಬಲಿಷ್ಠವಾಗಿರುವಂತಹ ಸರ್ಕಾರದಲ್ಲಿ ಒಂದೇ ಒಂದು ಎಡವಟ್ಟಾದರೂ ಕೂಡ ವಿಪಕ್ಷಗಳಿಗೆ ಅಸ್ತ್ರ ಆಗುವುದರಲ್ಲಿ ಯಾವ ಅನುಮಾನವೇ ಇಲ್ಲ. ಹೀಗಾಗಿ ಮೊದಲ ಹೆಜ್ಜೆಯಾಗಿ ಸಚಿವರ ಸಾಧನೆಯನ್ನ ಪರಾಮರ್ಶೆ ಮಾಡುವುದಕ್ಕೆ ಇದೀಗ ಹೈಕಮಾಂಡ್ ಮುಂದಾಗಿದ್ದಾರೆ. ಹಾಗಾಗಿ ಸಚಿವ ಸಂಪುಟದ ಮಂತ್ರಿಮಂಡಲದ ಇದೀಗ ನಡುಕ ಶುರುವಾಗಿದೆ. ಈಗಾಗಲೇ ಕೆಲ ಸಚಿವರ ಕಾರ್ಯವೈಖರಿಯ ಬಗ್ಗೆ ಹೈಕಮಾಂಡ್ಗೂ ಕೂಡ ದೂರು ಹೋಗಿದೆ. ಕೆಲ ಸಚಿವರು ವಿಧಾನಸೌಧಕ್ಕೆ ಬರ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ, ಹೀಗೆ ಹಲವಾರು ದೂರುಗಳನ್ನು ಎಐಸಿಸಿ ನಾಯಕರಿಗೆ ಕಂಪ್ಲೇಂಟ್ ಮಾಡಲಾಗಿದೆ. ಇದರಿಂದ ಅಧಿಕಾರಿಗಳು ಕೂಡ ಕೆಲಸವನ್ನ ಮಾಡದೆ ಹಳ್ಳ ಹಿಡಿತಿದ್ದಾರೆ. ಆಯಾ ಸಚಿವರುಗಳು ಕೂಡ ಇಲಾಖೆಯಲ್ಲಿ ಏನು ಕೆಲಸ ಮಾಡ್ತಿದ್ದಾರೆ ಎನ್ನುವುದು ಕೂಡ ನಮಗೆ ತಿಳಿತಾ ಇಲ್ಲ. ಏನೇನು ಪ್ರಗತಿ ಮಾಡಿದ್ದಾರೆ ಅಂತಲೂ ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ. ಸರ್ಕಾರಕ್ಕೆ ಇದೊಂದು ದೊಡ್ಡ ಅಪಾಯವಾಗಿದೆ. ಆದ್ದರಿಂದ ಈ ಎಲ್ಲ ಗೊಂದಲಗಳನ್ನು ಬಗೆಹರಿಸಿಕೊಳ್ಳಬೇಕಂದ್ರೆ ಸಚಿವ ಸಂಪುಟ ಪುನರ್ರಚನೆ ಆಗಲೇಬೇಕೆಂಬ ಮಾತುಗಳು ಕೂಡ ಇದೀಗ ಕೇಳಿ ಬರ್ತಾ ಇದ್ದಾವೆ ಕಾಂಗ್ರೆಸ್ನ ಪಾಳಯದಲ್ಲಿ. ಹಾಗಾದರೆ ಸಚಿವ ಸಂಪುಟ ಪುನರ್ರಚನೆಗೆ ಕಾರಣಗಳೇನು ಅಂತ ನಾವು ನೋಡೋದಾದ್ರೆ, ಸರ್ಕಾರದ ವರ್ಚಸ್ಸನ್ನ ಹೆಚ್ಚಿಸುವ ಉದ್ದೇಶ, ಸ್ಥಳೀಯರ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಬಲಪಡಿಸುವುದು, ಶಾಸಕರ ಸಂಪರ್ಕ, ಎಲ್ಲರಿಗೂ ಕೂಡ ಅವಕಾಶ ಸಿಗಬೇಕು ಎನ್ನುವಂತಹ ಪ್ರಮುಖ ಕಾರಣಗಳಾಗಿವೆ. ಜಿಲ್ಲೆಗಳಲ್ಲಿ ಪಕ್ಷವನ್ನ ಸಂಘಟನೆ ಮತ್ತಷ್ಟು ಬಲ ತುಂಬುವುದು, ಆಡಳಿತ ವಿಷಯಕ್ಕೆ ಬಂದಾಗ ಆಡಳಿತಕ್ಕೆ ಮತ್ತಷ್ಟು ಚುರುಕನ್ನು ಮುಟ್ಟಿಸುವುದು, ಜೊತೆಗೆ ಗ್ಯಾರಂಟಿಗಳ ಸಮರ್ಪಕ ಅನುಷ್ಠಾನವನ್ನು ರಾಜ್ಯದಲ್ಲಿ ಮಾಡುವುದು. ಹಾಗಾದರೆ ಸಚಿವ ಸಂಪುಟದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸುಳಿವನ್ನ ಕೊಟ್ರ ಎಂಬ ಒಂದು ಪ್ರಶ್ನೆ ರಾಜಕೀಯ ವಲಯದಲ್ಲಿ ಚರ್ಚೆಯಾಗ್ತಾ ಇದೆ. ಕಾರ್ಯಕ್ರಮವೊಂದರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದು, ಸೋನಿಯಾ ಗಾಂಧಿ ಅವರೇ ಪ್ರಧಾನಮಂತ್ರಿ ಹುದ್ದೆಯನ್ನೇ ತ್ಯಾಗ ಮಾಡಿದ್ದಾರೆ, ಅಂಥದ್ರಲ್ಲಿ ನಾವು ಕೆಲ ಮಂತ್ರಿಗಳು ಕೂಡ ಕೇವಲ 2 ವರ್ಷದೊಳಗೆ ಅಧಿಕಾರವನ್ನು ತ್ಯಾಗ ಮಾಡಬೇಕು ಎಂಬ ಸಂದೇಶ ಕೊಟ್ಟಿದ್ದೇವೆ ಅಂತ ಸುಳಿವು ಕೊಟ್ಟಿದ್ದಾರೆ. ಯಾವಾಗ ಡಿಕೆಶಿ ಈ ಮಾತು ಹೇಳಿದ್ರೋ ಆವಾಗ ಅಬಕಾರಿ ಸಚಿವ ತಿಮ್ಮಾಪುರ್ ಮೇಲಿನ ಆರೋಪ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದ್ದು, ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕೆನ್ನುವಂತಹ ಆಗ್ರಹಗಳು ಕೂಡ ಕಾಂಗ್ರೆಸ್ ಪಾಳಯದಲ್ಲಿ ಕೇಳಿ ಬಂದಿದ್ದಾವೆ. ಇನ್ನು ಸಂಪುಟ ಪುನರ್ರಚನೆ ಗುಂಡಿಗೆ ತಿಮ್ಮಾಪುರ್ ಬಲಿಯಾಗ್ತಾರೆ ಎಂಬ ಸಣ್ಣ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಇವುಗಳೆಲ್ಲದರ ನಡುವೆ ಇದೀಗ ಸಚಿವ ಸ್ಥಾನದ ಆಕಾಂಕ್ಷಿಗಳು ಒಂಟಿಗಾಲಲ್ಲಿ ನಿಂತು ತಪಸ್ಸನ್ನ ಮಾಡೋ ರೀತಿ ಹಠ ಹಿಡಿದಿದ್ದಾರೆ. ಇವರಲ್ಲಿ ಮಾಗಡಿಯ ಬಾಲಕೃಷ್ಣ, ಮೊಳವಳ್ಳಿ ನರೇಂದ್ರ ಸ್ವಾಮಿ, ಆಸಿಫ್ ಸೇಠ್ ಅವರು ಮುಂತಾದ ಸಚಿವರು ಸ್ಥಾನಕ್ಕೆ ಇದೀಗ ಬಹಿರಂಗವಾಗಿಯೇ ಬೇಡಿಕೆಯನ್ನು ಇಟ್ಟಿದ್ದಾರೆ. ಹಾಗೂ ಈ ಬೇಡಿಕೆ ಕೂಡ ಕೇಳಿ ಬರ್ತಾ ಇದೆ. ಅರ್ಹತೆ ಯೋಗ್ಯತೆ ಆಧಾರದ ಮೇಲೆ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಕಾಂಗ್ರೆಸ್ ಹಿರಿಯ ನಾಯಕರು ಕೂಡ ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ. ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿರುವಂತಹ ಲಕ್ಷ್ಮಣ್ ಸವದಿ, ಎಂ ಕೃಷ್ಣಪ್ಪ, ಬಿಕೆ ಹರಿಪ್ರಸಾದ್, ಬೇಳೂರು ಗೋಪಾಲಕೃಷ್ಣ, ಬಿಕೆ ಸಂಗಮೇಶ್, ಬಂಗಾರಪೇಟೆ ನಾರಾಯಣಸ್ವಾಮಿ, ಮಾಲೂರು ನಂಜೇಗೌಡ, ಉತ್ತರ ಕರ್ನಾಟಕ ಭಾಗದ ಹಲವಾರು ಮಂದಿ ಹಿರಿಯರು ಕೂಡ ಸಚಿವ ಸ್ಥಾನದ ಮೇಲೆ ಕಣ್ಣಿರಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಮೊದಲ ಬಾರಿಗೆ ಆಯ್ಕೆಯಾದಂತಹ ಶಾಸಕರಿಂದಲೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಸೊ ಒಟ್ಟಾರೆಯಾಗಿ ಸಚಿವ ಸಂಪುಟ ಪುನರ್ರಚನೆಯ ರಣಕಹಳೆ ಯಾವೆಲ್ಲ ಸಚಿವರು ಬಲಿಯಾಗ್ತಾರೆ, ಇದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಕುರ್ಚಿಗೆ ಕಂಟಕ ಇದೆಯಾ? ಜಸ್ಟ್ ವೇಟ್ ಅಂಡ್ ವಾಚ್.